ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಇನ್ನೊಂದು ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಭಾರ್ಗವಿ ಆಚೆ ನಿಂತ್ಕೊಂಡು ವೇಟ್ ಮಾಡ್ತಾ ಇರಬೇಕಾದ್ರೆ ಅಜ್ಜಿ ಕೂಡ ಬಂದುಬಿಟ್ಟು, ಓ ಭಾರ್ಗವಿ ನಮಗೋಸ್ಕರ ಕಾಯ್ತಿದ್ಯಾ ಅಂತ ಹೇಳಿ ನೋಡಿದಾಗ ಆ ಕಡೆ ಅಜಿತ್ ಕೂಡ ಬರ್ತಿರ್ತಾರೆ. ಅಜಿತ್ ನೋಡ್ಬಿಟ್ಟು ಅಜಿತ್ ಒಂದೇ ಟೈಮ್ ಬಂದೆ, ಸರಿ ಸರಿ ಬನ್ನಿ ಇಲ್ಲಿ ನಿಮ್ಗೊಂದು ನ್ಯೂಸ್ ಹೇಳ್ತೀನಿ ಬಾ ಇಲ್ಲಿ ಅಜಿತ್ ಅಂತ ಹೇಳ್ತಾರೆ. ಏನಿದು ಅಂತ ಹೇಳ್ತಾರೆ. ಕೇಳಿದಾಗ ಅಜಯ್ ಹೇಳ್ತಾರೆ, ಏನಿಲ್ಲ ನಮ್ಮ ಮನಸ್ವಿ ಸಿಕ್ಕಿದ್ದಾಳೆ ಅಂತ ಹೇಳಿ ಹೇಳ್ತಿರ್ತಾರೆ. ಮನಸ್ವಿನ ಎಲ್ಲಿ ಯಾರು ಅಂತ ಹೇಳಿ ಅವನು ಹುಡುಕ್ತಾ ಇರ್ತಾನೆ. ನಿನ್ನ ಕಣ್ಮುಂದೆನೇ ಇದ್ದಲ್ಲ ಒಂದ್ಸಲ ನೋಡು ಅಂತ ಹೇಳಿ ಅವ್ರ ಅಜ್ಜಿ ಕೂಡ ಹೇಳ್ತಾ ಇರ್ತಾರೆ. ಅವನು ಕೂಡ ಸುತ್ತ ಎಲ್ಲ ಕಡೆನೂ ನೋಡ್ತಾರೆ. ಆವಾಗ ಅವಳು ಅಶ್ವಿನಿ ನೋಡಿಬಿಟ್ಟು ಅವನಿಗೆ ಗೊತ್ತಾಗುತ್ತೆ, ಮನಸ್ವಿ ಇವಳೇನ ಇರ್ಬೋದು ಅಂತ ಹೇಳಿ ಅವನು ಕೂಡ ಅಂದ್ಕೊತಾ ಇರ್ತಾನೆ. ಅವನು ಮಾತಾಡ್ದೇನೆ ಸುಮ್ಮನೆ ಹೋಗ್ತಾನೆ. ಸರಿ ಅವನು ಮತ್ತೆ ಹುಡುಕ್ತಾನೆ ಇರ್ತಾನೆ. ಅವನು ಹುಡುಕ್ತಾ ಇದ್ದಿದ್ದು ಭೂಮಿನ. ಆಗ ಭೂಮಿ ಅವ್ರ ಸುತ್ತಮುತ್ತ ಎಲ್ಲೂ ಇರಲ್ಲ. ಆದರೆ ಸರಿ ಅಂತ ಹೇಳ್ಬಿಟ್ಟು ಅವನು ಕೂಡ ಒಳಗಡೆ ಹೋಗ್ಬಿಟ್ಟು ಭೂಮಿ ಅಂತ ಹೇಳಿ ಹೋಗ್ತಾ ಇರ್ತಾನೆ. ಅದಕ್ಕೆ ನಾವು ಅಜ್ಜಿ ನೋಡ್ದಾಗ, ಇಲ್ಲಿ ನೀವು 20 ವರ್ಷದಿಂದ ಸಿಗ್ತಿರೋ ನಿಮ್ಮ ಅತ್ತೆ ಮಗಳು ಈಗ ಸಿಕ್ಕಿದ್ದಾಳೆ, ಇವು ನೋಡಿದ್ರೆ ಭೂಮಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಅಂತ ಹೇಳಿ ಅವ್ರ ಅಜ್ಜಿ ಹೇಳ್ತಾ ಇರ್ತಾರೆ. ಅಜ್ಜಿ ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ, ಪ್ರಪಂಚದಲ್ಲಿರೋರೆಲ್ಲ ನೀವೆಲ್ಲ ಒಂದು ಲೆಕ್ಕ, ಆದರೆ ನಂಗೆ ಭೂಮಿನೇ ಒಂದು ಲೆಕ್ಕ ಅಂತ ಹೇಳ್ತಾ ಇರ್ತಾನೆ. ಬೇರೆಯವರೆಲ್ಲ ಮನೇಲಿ ಇರ್ಬೋದು, ಆದರೆ ನನಗೆ ಮತ್ತು ನನ್ನ ಮನಸ್ಸಲ್ಲಿ ಭೂಮಿ ಅಷ್ಟೇ ಇರೋದು ಅಂತ ಹೇಳಿ ಅಜ್ಜಿತ್ ಹೇಳ್ತಾ ಇರ್ತಾನೆ. ಅದಕ್ಕೆ ಅವ್ರ ಅಜ್ಜಿ ಇದ್ದಾರಲ್ಲ, ಅಲ್ಲ ನಿಂಗೆ ಹೊತ್ತವರೆಲ್ಲ ಇದ್ದಾರಲ್ಲ, ಅವರೆಲ್ಲ ನಿನ್ನ ಮನಸ್ಸಲ್ಲಿ ಇಲ್ವಾ ಅಂತ ಕೇಳ್ತಾರೆ. ನಾನು ಆವಾಗಲೇ ಹೇಳಿಲ್ವಾ ಅಜ್ಜಿ, ಅವರೆಲ್ಲ ಒಂದು ಕಡೆ ಆದರೆ ನನ್ನ ಭೂಮಿನೂ ಒಂದು ಕಡೆ ಅಂತ ಹೇಳಿ ಅವ್ನು ಮತ್ತೆ ಹೋಗ್ಬಿಟ್ಟು ಭೂಮಿ ಅಂತ ಹೇಳ್ಬಿಟ್ಟು ಮನೆ ಕಡೆ ಹೇಳ್ತಾ ಇರ್ತಾನೆ. ಅದೇ ಟೈಮಿಗೆ ಭಾರ್ಗವಿ ಅಂದರೆ ಅವ್ರ ಮನೆ ಕೆಲಸದವ್ರು ಇರೋಳು ಹೇಳ್ತಾಳೆ, ಭೂಮಿ ಮನೇಲಿಲ್ಲ ಅಂತ ಕೂಡ ಹೇಳ್ತಾಳೆ. ಭೂಮಿ ಮನೇಲಿಲ್ವಾ, ಎಲ್ಲೋಗಿದ್ದಾಳೆ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಅವಳು ಅದು ಅಂತ ಹೇಳ್ತಿರ್ಬೇಕಾದ್ರೆ, ಅದು ಮುಂದಕ್ಕೆ ಹೇಳಿ ಎಲ್ಲೋಗಿದ್ದಾಳೆ ಅಂತ ಅಜಿತ್ ಜೋರು ಮಾಡಿ ಕೇಳ್ತಾನೆ. ಭೂಮಿ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳ್ಬಿಡ್ತಾಳೆ ಜೋರಾಗೆ. ಅದನ್ನು ಕೇಳಿದ್ದಕ್ಕೆ ಎಲ್ರಿಗೂ ಅದನ್ನು ಅವನು ಕೇಳ್ತಾನೆ. ಅದನ್ನು ನೀನು ಕರೆಕ್ಟಾಗಿ ಹೇಳ್ತಿದ್ದೆ, ನಿಜ ಹೇಳು ಅಂತ ಹೇಳಿ ಹೇಳ್ತಾನೆ. ಹ್ಞೂ ಅಣ್ಣ ನಾನು ನೋಡಿದೆ, ನಾನು ಹೇಳಿದೆ ಎಷ್ಟು ಸಲ ಹೇಳಿದ್ರು ಕೇಳಿಲ್ಲ, ಭೂಮಿ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳಿ ಹೇಳ್ತಾಳೆ. ಎಲ್ಲರೂ ಅದನ್ನು ಕೇಳಿ ಫುಲ್ ಶಾಕ್ ಆಗ್ತಾರೆ. ಅಜಿತ್ ಕೂಡ ಫುಲ್ ಶಾಕ್ ಆಗ್ತಾನೆ. ಅವ್ರ ಅಮ್ಮನೂ ಕೂಡ ಸಂಗೀತ ಬಂದುಬಿಟ್ಟು ಭಾರ್ಗವಿ ಹತ್ರ ನಿಂತ್ಕೊಂಡು ಕೇಳ್ತಾನೆ, ನಿಜ ಹೇಳು ಭಾರ್ಗವಿ, ನೀನು ತಮಾಷೆ ಮಾಡ್ತಿಲ್ವಾ ಅಂತ ಕೇಳಿದಾಗ, ಇಲ್ಲ ಅಪ್ಪ ನಾನು ನಿಜನೇ ಹೇಳ್ತಿರೋದು, ಭೂಮಿಗೆ ನಾನು ಎಷ್ಟು ಹೇಳಿದ್ರು ಕೇಳಿಲ್ಲ, ಅವಳು ಸಾಹೇಬ್ರು ನನ್ನ ನಿರುಪಾದಿ ಅಂತ ಒಂದು ವಾರದಲ್ಲೇ ಪ್ರೂವ್ ಮಾಡೋ ತನಕ ನಾನು ಅಲ್ಲಿ ತನಕ ಈ ಮನೆಗೆ ಬರೋದಿಲ್ಲ ಅಂತ ಹೇಳಿಬಿಟ್ಟು ನನಗೆ ಹೊರಟೋಗ್ಬಿಟ್ಲು ಅಂತ ಹೇಳಿ ಸಂಗೀತಂಗೆ ಹೇಳ್ತಾ ಇರ್ತಾಳೆ. ಸಂಗೀತ ಕೂಡ ಶಾಕಲ್ಲೇ ಇರ್ತಾಳೆ. ನಿಜ ಹೇಳ್ತಿದ್ದೆ ತಾನೇ, ಏನು ಮಾಡೋದು ಅಂತ ಹೇಳಿ ಅವಳು ಕೂಡ ಕೇಳ್ತಾ ಇರ್ತಾಳೆ. ಅಜಿತ್ ಅವನು ಕೂಡ ಫುಲ್ ಶಾಕಲ್ಲಿ ಇರ್ತಾನೆ. ಅಜ್ಜಿ ಮಾತ್ರ ಒಂದು ಪೀಡೆ ಮನೆಯಿಂದ ತೊಲಗ್ತಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇಷ್ಟು ದಿನ ನಾವು ಹೇಳಿದ್ರೆ ಅವಳಿಗೆ ಅರ್ಥ ಆಗ್ತಿರ್ಲಿಲ್ಲ, ಇವಾಗ ಅವಳಿಗೆ ಅರ್ಥ ಆಗಿದೆ ಅಂತ ಹೇಳಿ ಅದಕ್ಕೆ ಅವಳೆ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಅವ್ನು ಹೇಳ್ತಾ ಇರ್ತಾನೆ. ಅವ್ರ ಅಪ್ಪ ಕೂಡ ಅದೇ ಟೈಮ್ಗೆ ಅಪೇಕ್ಷಿತನೂ ಹೇಳ್ತಿರ್ತಾಳೆ, ಅಪ್ಪ ಈ ವಿಷಯ ಕೇಳಿದ್ರೆ ಅಂಜಿಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳಿ ಅಪೇಕ್ಷಿತನೂ ಹೇಳ್ತಾ ಇರ್ತಾಳೆ. ಅದಕ್ಕೆ ಅಜ್ಜಿ ಹೇಳ್ತಾನೆ, ಆ ಖುಷಿ ತುಂಬ ದಿನ ಇರಲ್ಲ ನೋಡ್ಕೊ ಅಂತ ಹೇಳ್ತಿರ್ಬೇಕಾದ್ರೆ, ಅಲ್ಲ ಅವಳಿಗೆ ಬೇಡ ಅನಿಸಿದ್ರೆ ನಿನಗೆ ಯಾಕೆ ಅಜಿತ್ ಅಂತ ಹೇಳಿ ಕೂಡ ಅಪೇಕ್ಷಿತ ಹೇಳ್ತಾ ಇರ್ತಾಳೆ. ಅದಕ್ಕೆ ಅಜಿತ್ ಹೇಳ್ತಾನೆ, ನೀನು ಅಕ್ಕನಾಗಿ ಸಂಬಂಧ ಬೇಡ ಅಂದರೆ ನೀನು ಒಪ್ಕೊಂತೀಯ ನೀನು ಅಂತ ಹೇಳಿ ಅಜಿತ್ ಕೇಳ್ತಾ ಇರ್ತಾನೆ. ಅದಕ್ಕೇ ಅಜಿತ್ ಇದೊಂದು ಸತಿ ನಾನು ನಡಿ ಹೋಗೋಣ ಹುಡ್ಕೋಣ ಅಂತ ಹೇಳಿ ಹೇಳ್ತಾನೆ. ಅದಕ್ಕೇ ಅಜ್ಜಿ ಇದ್ದವರು, ನೋಡು ಅವಳ ಮನೆ ಬಿಟ್ಟು ಹೋಗ್ತಾಳೆ ಅಂತ ಹೇಳಿದ್ದಕ್ಕೆ ನೀನು ಹೋಗ್ತೀನಿ ಅಂತ ನೀನೇನು ಹೇಳಿರಲಿಲ್ಲ ಅಂತ ಹೇಳಿ ಅಜ್ಜಿ ಹೇಳ್ತಿರ್ತಾರೆ. ಅದಕ್ಕೆ ಅಜಿತ್ ಇದ್ದವನು, ನಾನು ಅವಳನ್ನ ನಿರುಪಾದಿ ಅಂತ ಹೇಳಿ ಒಂದು ವಾರದಲ್ಲಿ ಪ್ರೂವ್ ಮಾಡೋದಕ್ಕೆ ತುಂಬ ಹತ್ರದಲ್ಲಿದ್ದೀನಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ದೇವಿಯಾನಿಗೆ ಫುಲ್ ಶಾಕ್ ಆಗುತ್ತೆ. ಏನು ಹಿಂಗೆ ಹೇಳ್ತಿದ್ದಾನೆ ಅಂತ ಹೇಳಿ ಅಂತ. ಇದನ್ನು ಹೇಳಿ ನನ್ನ ಹೆಂಡ್ತಿನ ಕರ್ಕೊಂಬರೋದಕ್ಕೆ ಹೋಗ್ತಿರೋದು ಅಂತ ಹೇಳಿಬಿಟ್ಟು ಅವ್ನು ಹೋಗ್ತಾನೆ. ಅದು ಸತ್ಯಣ್ಣ ನಡಿ ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಅಜಿತ್ ಮತ್ತು ಸತ್ಯ ಇಬ್ಬರೂ ಕೂಡ ಹೋಗ್ತಾರೆ. ಅದೇ ಟೈಮ್ಗೆ ದೇವಿಯಾನಿಗೆ ಫುಲ್ ಶಾಕ್ ಆಗುತ್ತೆ. ಇವನು ತುಂಬ ಹತ್ತಿರದಲ್ಲಿದ್ದಾನೆ ಅಂತ ಹೇಳ್ತಿದ್ದಾನೆ, ಮೇ ಬಿ ಅವನು ಅಂಜನ ಮೇಲೆ ತುಂಬ ಅನುಮಾನ ಪಟ್ಟಿದ್ದಾನೆ ಅಂತ ಹೇಳಿ ಅವಳು ಅಂದ್ಕೊತಾ ಇರ್ತಾಳೆ. ನೀನು ಎಷ್ಟೇ ಪ್ರಯತ್ನ ಪಟ್ಟರು ಈ ಜನ್ಮದಲ್ಲಿ ಮಾತ್ರ ಯಾರು ತಪ್ಪು ಮಾಡಿದ್ದು ಅಂತ ನೀನು ಕಂಡುಹಿಡಿಯೋಕ್ಕಾಗಲ್ಲ ಅಂತ ಹೇಳಿ ದೇವಿಯಾನಿ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಅಜ್ಜಿ ಇದ್ದರು, ಸರಿ ನಮ್ಮ ಮೊಮ್ಮಗಳು ಬಂದಿದ್ದಾಳೆ, ನೀನು ಹೋಗಿ ದೃಷ್ಟಿ ತೆಗಿ ಅಂತೇಳಿ ಸಂಗೀತ ಕೇಳಿದಾಗ ಸಂಗೀತ ಸ್ವಲ್ಪ ಯೋಚನೆ ಮಾಡ್ತಿರ್ತಾಳೆ, ಅಳ್ತಾ ಇರ್ತಾಳೆ. ಅದೇ ಟೈಮ್ಗೆ ಅಪೇಕ್ಷೆ ಇತ್ತಿದ್ದವಳು, ನಾನೇ ದೃಷ್ಟಿ ತೆಗಿತೀನಿ ಅಂತ ಹೇಳಿಬಿಟ್ಟು ಅವಳೇ ಆರತಿ ತೊಗೊಂಡು ಬಂದು ಆರತಿ ಮಾಡಿ ದೃಷ್ಟಿ ತೆಗಿತಾ ಇರ್ತಾಳೆ. ಮನಸ್ವಿಗೆ ದೃಷ್ಟಿ ತೆಗಿತಾ ಇರ್ತಾಳೆ. ಈ ಕಡೆ ಭೂಮಿ ಕೂಡ ಅವ್ರ ಮನೆಗೆ ಬರ್ತಾಳೆ. ಬಂದುಬಿಟ್ಟು ಅವಳು ಕೂಡ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆನೇ ಎಲ್ಲರೂ ಆರತಿ ಮಾಡಿ ಖುಷಿಯಿಂದ ಅವಳನ್ನ ಮನೆ ತುಂಬಿಸ್ಕೊತಾ ಇರ್ತಾರೆ. ಅದೇ ಟೈಮ್ಗೆ ಭೂಮಿನೂ ಕೂಡ ಅವ್ರ ಮನೆಗೇ ಕಾಲಿಟ್ಟು ಅವಳು ಕೂಡ ಹೋಗ್ತಾಳೆ. ಈ ಕಡೆ ಮನಸ್ವಿನೂ ಅವ್ರ ಮನೆಗೆ ಹೋಗ್ತಿರ್ತಾಳೆ. ಈ ಕಡೆ ಮನಸ್ವಿನ ಮನೆ ಕರ್ಕೊಂಡು ಬಂದಮೇಲಿಂದ ಅವ್ರ ಅಜ್ಜಿ ಕೂಡ ಅವರ ಅಮ್ಮ ಜಯಂತಿ ಫೋಟೋ ತೋರಿಸ್ಬಿಟ್ಟು, ನೋಡು ಇವರೇ ನಿಮ್ಮಮ್ಮ ಇದು ಎಷ್ಟು ಖುಷಿ ಪಟ್ಟವಳು ನಿನ್ನ ನೋಡಿ ಅಂತ ಹೇಳಿ ಅವ್ರ ಅಮ್ಮ ಹೇಳ್ತಿರ್ತಾರೆ. ನೋಡು ನಮ್ಮ ಮೊಮ್ಮಗಳು ಅಂದರೆ ನಮ್ಮ ವಂಶಾಧಾರಕ್ಕೆ ಬಂದಿದ್ದಾಳೆ ನಮ್ಮ ಮನೆಗೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅದೇ ಟೈಮ್ಗೆ ದೇವಿಯಾನಿ ಇದ್ದಾಳು, ಹೌದು ನಮ್ಗೆ ತುಂಬ ಖುಷಿ ಆಗ್ತಿದೆ, ನಮಗೆ ಎಷ್ಟು ವರ್ಷದಿಂದ ಕಾಯ್ತಿದ್ವಿ ನಿನ್ನ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಅವಳು ಕೂಡ ಹೇಳ್ತಾ ಇರಬೇಕಾದ್ರೆ
ಅದಕ್ಕೇ ಇವನು ಹೋಗ್ಬಿಟ್ಟು ಅವ್ರ ಬಾವಂಗೆ ಹೋಗ್ಬಿಟ್ಟು ಹೇಳ್ತಾನೆ, ತುಂಬ ಥ್ಯಾಂಕ್ಸ್ ಬಾವ ನನ್ನ ಮಗನನ್ನು ಹುಡ್ಕೊಟ್ಟಿದ್ದಕ್ಕೆ ಅಂತ ಹೇಳಿ ಹೇಳ್ಬೇಕಾದ್ರೆ ಅವ್ರ ಬಾವನು ಕೂಡ ಹೇಳ್ತಾರೆ, ಇವಳು ನಮ್ಮ ಮನೆ ಮಗಳು ತಾನೆ, ನಾವೇನು ಬೇರೆಯವ್ರಲ್ವಲ್ಲ ಅಂತ ಹೇಳಿ ಅವನು ಕೂಡ ಸಮಾಧಾನ ಮಾಡ್ತಿರ್ತಾನೆ. ಇದನ್ನು ನೋಡಿ ಅಟ್ಲೀಸ್ಟ್ ಜಯಂತಿ ಆದರೂ ಇರಬೇಕಿತ್ತು ಅಂತ ಹೇಳ್ತಾ ಇರೋದು. ಎಲ್ಲರೂ ಅವ್ರ ಜಯಂತಿ ಬಗ್ಗೆನೂ ಕೂಡ ಮಾತಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಅವ್ರ ಅಜ್ಜನೂ ಕೂಡ ಭಾರ್ಗವಿ ಅಂದರೆ ಮನೆ ಕೆಲಸದೊಳಗೆ ಕರೆದ್ಬಿಟ್ಟು, ನೋಡಿ ಇವತ್ತು ಹಬ್ಬದ ಊಟ ಹಾಕಬೇಕು ಅಡುಗೆ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಭಾರ್ಗವಿ ಸರಿ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಸೇವೆಗೆ ಅಂತ ಹೇಳಿ ಬಂದು ಇವಾಗ ಅವಳೇ ನಮ್ಮ ಮೊಮ್ಮಗಳು ಆಗಿದ್ದಾಳೆ ಅಂದರೆ ಎಷ್ಟು ಖುಷಿ ಆಗುತ್ತಲ್ವ ಅಂತ ದೇವಿಯನೇ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಮನೆಗೆ ಅಂತ ಹೇಳಿ ಭೂಮಿ ಬಂದಾಗ, ಭೂಮಿ ಯಾವಾಗ ಬಂದೆ ಅಂತ ಲಕ್ಷ್ಮಿ ಕೇಳ್ತಾ ಇರ್ತಾಳೆ. ಅದಕ್ಕೆ ಭೂಮಿ ಇದ್ದವಳು ಲಕ್ಷ್ಮಕ್ಕ ಅಂತ ಹೇಳಿ ತಪ್ಕೊಂಡು ಅಳ್ತಾ ಇರಬೇಕಾದ್ರೆ, ಯಾಕೆ ಈ ಥರ ಆಗಿದೆ, ಫುಲ್ ಸಣ್ಣ ಆಗಿದೆಯಾ, ಫುಲ್ ಸ್ವರ್ಗೋಗ್ಬಿಟ್ಟಿದ್ದೆ, ಏನಾಗಿದೆ ಆ ಮನೇಲಿ ನಿನ್ಗೆ ಏನಾದರೂ ತೊಂದರೆ ಆಗ್ತಿದೆ ಅಂತ ಹೇಳಿ ಲಕ್ಷ್ಮಿನೂ ಕೂಡ ಕೇಳ್ತಾ ಇರ್ತಾಳೆ. ಭೂಮಿ ಏನೂ ಹೇಳ್ದೆ ಯೋಚನೆ ಮಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಇಲ್ಲೂ ಕೂಡ ಹೋಗ್ಬಿಟ್ಟು ಗಾಡೀಲಿ ಅಜಿತು ಮತ್ತು ಹೇಳ್ಬಿಟ್ಟು ಸತ್ಯ ಇಬ್ಬರೂ ಕೂಡ ಭೂಮಿನ ಹುಡ್ಕಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಎಷ್ಟು ಹುಡುಗರು ಅವಳು ಸಿಗ್ತಾನೆ ಇರಲ್ಲ. ಅದೇ ಟೈಮ್ಗೆ ಲಕ್ಷ್ಮಿ ಇದ್ದವಳು, ಸರಿ ಬಿಡು ಒಳ್ಳೆ ಕೆಲಸ ಮಾಡಿದ್ಯಾ, ನೀನು ಮನೆ ಬಿಟ್ಟು ಆಚೆ ಬಂದಿರೋದು, ದೇವಿಯಾನಿ ಅಮ್ಮ ನಿನ್ಗೆ ಒಳ್ಳೆ ಬುದ್ಧಿ ಹೇಳಿ ನಿಂಗೆ ಕಳಿಸಿದ್ದಾರೆ ಮನೆ ಬಿಟ್ಟು ಅಂತ ಹೇಳಿ ಕೂಡ ಲಕ್ಷ್ಮಿ ಹೇಳ್ತಿರ್ತಾಳೆ. ನೀನು ಯಾವುದೇ ಕಾರಣಕ್ಕೂ ಸಾಹೇಬ್ರು ಬಂದು ಕರೆದ್ರೆ ಹೋಗಲೇಬೇಡ ಮನೆಯಿಂದ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಭೂಮಿ ಏನು ಮಾತಾಡದೆ ಸುಮ್ಮನೆ ಇರ್ತಾಳೆ, ಅಳ್ತಾ ಇರ್ತಾಳೆ. ಹಣ ದುಡ್ಡು ಆಸ್ತಿ ಸಂಪತ್ತೆಲ್ಲ ಇದೆ ಅಂತೇಳಿ ಅವ್ರು ಹಾಗೆ ಮಾತಾಡ್ತಿದ್ದಾರೆ ನಿನ್ನ ಹತ್ರ, ನಿನಗೆ ಎಷ್ಟು ತೊಂದರೆ ಕೊಡ್ತಿರ್ಬೋದು ಹೇಳು ಅಂತೇಳಿ ಹೇಳ್ತಿರ್ಬೇಕು. ಅದೇ ಟೈಮಿಗೆ ಅಜಿತ್ ಕೂಡ ಬರ್ತಾನೆ. ಯಾಕೆ ನಾನು ಕರೆದ್ರೆ ಅವಳು ಬರಬಾರ್ದು ಅಂತ ನೀವು ಹೇಳ್ತಿದ್ದೀರಾ ಅಂತ ಹೇಳಿ ಹೇಳಿದಾಗ, ಅದಕ್ಕೆ ಲಕ್ಷ್ಮಿ ಇದ್ದವಳು, ನಿಮಗೆ ಗೊತ್ತಿಲ್ಲ ಅವಳಿಗೆ ಕೂತ್ರು ನಿಂತರು ಎಲ್ಲ ಕಡೆಯೂ ಅವಳಿಗೆ ಚುಚ್ಚಿ ಮಾತಾಡ್ತಾರೆ. ನೋಡಿ ಏನೇ ಮಾಡಿದ್ರು ಸುಮ್ಮನೆ ಇರ್ಬೋದು, ಅದಕ್ಕೆ ಯಾವಾಗ ಬೇಕಾದರೂ ಆವಾಗ ಚುಚ್ಚಿ ಮಾತಾಡಿದ್ರೆ ಯಾರ ಮನಸ್ಸು ಸುಮ್ಮನೆ ಇರಲ್ಲ ಸಾಹೇಬ್ರೆ, ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತಾರೆ. ತಂದೆ ಹೇಳ್ದಿರೋ ತಬ್ಲೆ ಅವಳು, ಆದರೆ ಆ ಜಾಗದಲ್ಲಿ ನೀವು ನಿಂತ್ಕೊಂಡು ಸಮಾಧಾನ ಮಾಡಬೇಕಾದ್ರೆ ಅವಳಿಗೆ ಇದನ್ನು ಇಲ್ಲ, ಮನೆಯವರಾಗಿ ಅವರು ಕೂಡ ಅವಳಿಗೇನು ಸಪೋರ್ಟ್ ಮಾಡ್ತಿಲ್ಲ, ನೀವು ನೋಡಿದ್ರೆ ಹೀಗೆ ಹೇಳ್ತಿದ್ರಿ ಅಂತ ಲಕ್ಷ್ಮಿ ಹೇಳ್ತಾ ಇರ್ತಾಳೆ. ನೀವು ಅವಳ ಜಾಗದಲ್ಲಿ ನಿಂತ್ಕೊಂಡು ನೀವು ಕೂಡ ಯೋಚನೆ ಮಾಡಿ, ಅವಳ ಮಾನದ ಬಗ್ಗೆ ಅಷ್ಟೇ ಗೊತ್ತು, ನನಗೆ ಅವಳ ಜೀವದ ಬಗ್ಗೆ ಏನು ಅನ್ನೋದು ನನಗೆ ಗೊತ್ತು ಅಂತ ಹೇಳಿ ಅವ್ನು ಹೇಳ್ತಾ ಇರ್ತಾನೆ. ಬಾ ಭೂಮಿ, ನಿನಗೆ ನಿರಪರಾಧಿ ಅಂತೇಳಿ ನಾನು ಪ್ರೂವ್ ಮಾಡ್ತೀನಿ, ಬಾ ನನ್ನ ಜೊತೆ ಅಂತ ಹೇಳಿ ಅವ್ನು ಹೇಳ್ತಾ ಇರ್ತಾನೆ. ಕಾಪಾಡೋ ಜವಾಬ್ದಾರಿ ನಂದು ಅಂತ ಹೇಳ್ತಿರ್ಬೇಕಾದ್ರೆ ಲಕ್ಷ್ಮಿ ಹೇಳ್ತಾಳೆ, ಹೇಗೆ ಕಾಪಾಡ್ಕೊತೀರಾ, ನೀವು ಹೇಗೆ ಕಾಪಾಡ್ಕೊತೀರಾ, ನಾಲ್ಗೆಯಿಂದ ಬೇಕಾದ್ರೆ ಸುಮ್ಮನೆ ಇರ್ಬೋದು, ಆದರೆ ಅವಳಿಗೆ ಬಾಯಿಗೆ ಬಂದಂಗೆಲ್ಲ ಬೈತಾರೆ ನಿಮ್ಮ ಮನೇಲಿ, ಅವಳು ಹೇಗೆ ಸಹಿಸ್ಕೊಂಡಿರ್ತಾಳೆ ಹೇಳಿ ನೀವು ಅಂತ ಹೇಳಿ ಲಕ್ಷ್ಮಿ ಹೇಳ್ತಾ ಇರ್ತಾಳೆ. ಅದಕ್ಕೆ ಸತ್ಯ ಕೂಡ ಹೇಳ್ತಿರ್ತಾನೆ, ಅಂದರೆ ಏನು ನಿಮ್ಮ ಮಾತಿನ ಹತ್ರ ನೀವಿಬ್ಬರು ಅವಳನ್ನ ದೂರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿ ಹೇಳಿದಾಗ, ಅದಕ್ಕೆ ಲಕ್ಷ್ಮಿ ಇದ್ದಳು, ಅವರಿಬ್ಬರು ಯಾವತ್ತಿದ್ರೂ ದೂರ ಆಗಲೇಬೇಕಲ್ವಾ ಅಂತ ಹೇಳಿ ಹೇಳಿದಾಗ ಅವರಿಬ್ಬರಿಗೂ ತುಂಬ ಶಾಕ್ ಆಗುತ್ತೆ. ಅವರು ತುಂಬ ಬೇಜಾರು ಮಾಡ್ಕೊತಾರೆ. ಮತ್ತು ಅವಳಿಗೆ ತಂದೆ ತಾಯಿ ಇಲ್ದಿರೋ ತಬ್ಲಿ, ನೀವು ಅವಳ ಜೊತೆ ನಿಂತ್ಕೊಂಡು ನೀವು ಅವಳಿಗೆ ಸಪೋರ್ಟ್ ಮಾಡಬೇಕಂತ ಲಕ್ಷ್ಮಿ ಹೇಳ್ತಾ ಇರ್ತಾಳೆ. ಸರಿ ಆಯಿತು, ಅವಳಿಗೆ ಯಾರಿಂದ ನಮ್ಮ ಮನೇಲಿ ಪ್ರಾಬ್ಲಮ್ ಆಗಿದ್ದು, ಯಾರು ಏನು ಮಾತಾಡಿದ್ರು ಕೇಳಿ ಅಂತ ಹೇಳಿದಾಗ ಭೂಮಿಗೆ ಕೇಳ್ತಾರೆ. ಭೂಮಿ ಹೇಳು ಅಂತ ಹೇಳಿದಾಗ, ಯಾರಿಂದಲೂ ನನಗೇನು ತೊಂದರೆ ಆಗಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ನಾನು ಸರಿ ಆಯಿತು ನಡಿ ಅಂತ ಹೇಳ್ಬಿಟ್ಟು ಅವನು ಕರ್ಕೊಂಡು ಹೋಗ್ತಾ ಇರ್ತಾನೆ. ಅದಕ್ಕೆ ಲಕ್ಷ್ಮಿ ಅಡ್ಡ ಆಗಿ ನಿಂತ್ಕೊಂಡು, ಇಲ್ಲ ನನಗೆ ಕಳ್ಸಲ್ಲ ಸಾಹೇಬ್ರೆ ಅವಳು ಇಲ್ಲೇ ಇರಲಿ ಅಂತ ಹೇಳ್ತಿರ್ತಾಳೆ. ಇಲ್ಲ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿರ್ತಾಳೆ. ನಾನು ಪ್ರೂವ್ ಮಾಡ್ತೀನಿ ಅವಳು ಏನು ಅನ್ನೋದು, ನಾನು ಇನ್ನೊಂದು ವಾರದಲ್ಲಿ ಪ್ರೂವ್ ಮಾಡ್ತೀನಿ ಅಂತ ಹೇಳಿ ಅವ್ನು ಹೇಳ್ತಿರ್ತಾನೆ. ಅಜಿತು, ನೀವು ಒಂದು ವಾರದಲ್ಲೇ ಪ್ರೂವ್ ಮಾಡಿ, ಅಲ್ಲಿ ತನಕ ಅವಳು ಇಲ್ಲೇ ಇರಲಿ, ಅವಳು ನೆಮ್ಮದಿ ನನಗೆ ಮುಖ್ಯ ಅಂತ ಹೇಳ್ತಿರ್ತಾಳೆ. ಅದಕ್ಕೇ ಅವಳಿಗೇನೇ ತೊಂದರೆ ಆದರೂ ಅವಳ ಜೀವ ಹೋಗೋ ಸ್ಥಿತಿ ಬಂದರೂ ನನ್ನ ಜೀವ ಕೊಟ್ಟು ನಾನು ಕಾಪಾಡ್ತೀನಿ, ಅಲ್ಲಿವರೆಗೂ ನೀನು ಕೈ ಮುಗಿದು ಕೇಳ್ಕೊತೀನಿ, ಅವಳು ಇಲ್ಲೇ ಇರಲಿ, ನನ್ನ ಜೊತೆನೇ ಇರಲಿ, ನೀವು ಇನ್ನು ಒಂದು ವಾರದಲ್ಲಿ ಪ್ರೂವ್ ಮಾಡ್ತೀನಿ ಅಂತ ಹೇಳ್ತೀರಲ್ಲ, ಅಷ್ಟರಲ್ಲಿ ಅದು ಪ್ರೂವ್ ಆಗಿದ ತಕ್ಷಣ ನೀವು ಅವಳನ್ನ ಬಂದು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಹೇಳ್ತಾರೆ. ಅದಕ್ಕೇ ಭೂಮಿನ ಕೇಳ್ತಾನೆ, ಭೂಮಿ ಇಲ್ಲೇ ಇರ್ತೀಯ ಅಂತ ಕೇಳಿದಾಗ ಭೂಮಿನೂ ಕೂಡ ಹೌದು ನಾನು ಇಲ್ಲೇ ಇರ್ತೀನಿ ಅಂತ ಅವಳು ಕೂಡ ಹೇಳ್ತಾಳೆ. ಅದಕ್ಕೇ ಅವನು ಸುಮ್ಮನೆ ಆಗಿಬಿಡ್ತಾನೆ. ಸರಿ ಆಯಿತು, ನಾನು ಇನ್ನೊಂದು ವಾರದಲ್ಲಿ ಬಂದು ಪ್ರೂವ್ ಮಾಡ್ತೀನಿ, ಅಲ್ಲಿ ತನಕ ನೀನು ಎಲ್ಲೂ ಹೋಗ್ಕೊಡ್ದು ಇಲ್ಲೇ ಇರಬೇಕು ಅಂತ ಎಲ್ಲನೂ ಹೇಳಿ ಅವನು ಅಲ್ಲಿಂದ ಹೊರಟೋಗ್ತಾನೆ. ಭೂಮಿ ಮತ್ತು ಅಜಿತ್ನ ಹೋಗಬೇಕಾದ್ರೆ ಕರೆದ್ಬಿಟ್ಟು, ನೀವು ಒಂದು ನಿಮಿಷ ಇರಿ, ನೀವು ಯಾವುದೇ ಕಾರಣಕ್ಕೂ ನೀವು ಸಿಟ್ಟು ಕೋಪ ಯಾವುದೇ ಕಾರಣಕ್ಕೂ ಮನೆಯವ್ರ ಮುಂದೆ ತೋರ್ಸೋಕೆ ಹೋಗಬೇಡಿ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳ್ತಾನೆ. ಏನಿಲ್ಲ, ಈ ಸ್ಥಿತಿಗೆ ಬಂದಿರೋದು ನಾನು ಕಾರಣ, ಮನೆಯವರಲ್ಲ, ಮನೆಯವ್ರು ತುಂಬ ಒಳ್ಳೆಯವರಿದ್ದಾರೆ, ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಸಿಟ್ಟು ಕೋಪನೆಲ್ಲ ಅವ್ರ ಮೇಲೆ ತೋರ್ಸೋಕೆ ಹೋಗಬೇಡಿ, ನಾನು ಹೋಗಿರೋ ಜಾಗಕ್ಕೆ ಅದು ಅವ್ರ ಪ್ರಾಬ್ಲಮ್ ಅಲ್ಲ, ಅವ್ರು ನನಗೇನು ಹೇಳಿರಲಿಲ್ಲ, ಹೋಗು ಮಾಡು ಅಂತಲೂ ಹೇಳಿರಲಿಲ್ಲ, ನಾನಾಗಿ ಹೋಗಿರೋದು, ಅಂದಮೇಲಿಂದ ಇದು ನನ್ನದೇ ಪ್ರಾಬ್ಲಮ್ ಅಂದಮೇಲೆ ನೀವು ಯಾವುದೇ ಕಾರಣಕ್ಕೂ ಮನೆಯವ್ರ ಮೇಲೆ ಸಿಟ್ಟು ಕೋಪ ತೋರ್ಸೋಕೆ ಹೋಗಬೇಡಿ ಅಂತ ಹೇಳಿ ಕಳಿಸ್ತಾಳೆ. ಈ ಕಡೆ ದೇವಿಯಾನೇನು ಕೂಡ ಕೂತ್ಕೊಂಡಿದ್ದಾಗ ಅಂಜುಗೆ ತುಂಬ ಕೋಪ ಬಂದಿರುತ್ತೆ, ತುಂಬ ಸಿಟ್ಟು ಬಂದಿರುತ್ತೆ, ಮನೇಲಿರೋ ಸಾಮಾನೆಲ್ಲ ಎತ್ತೆಸಿತಾ ಇರ್ತಾಳೆ. ಅದಕ್ಕೆ ದೇವಿಯನಿ ಏನೂ ಮಾತಾಡದೆ ಸುಮ್ಮನೆ ಇರ್ತಾಳೆ. ಅವನು ಕೊನೆಗೂ ಒಂದು ವಸ್ತು ತಗೊಬಂದಿದ್ದಾಗ, ಇದು 37ನೇ ವಸ್ತು ಅಂತ ಹೇಳ್ತಾಳೆ. ಏನು 37 ಮಾಮ್ ಅಂತ ಕೇಳ್ತಾಳೆ. ಏನಿಲ್ಲ, ನೀನು ಮನೇಲಿರೋ ಇಷ್ಟು ಸಾಮಾನು ಹೊಡೆದಾಕಿ ಇದೊಂದು ಸೇರಿಸಿದ್ರೆ 37 ಸಾಮಾನು ಅಂತ ಹೇಳ್ತಾ ಇರ್ತಾಳೆ. ನನಗೆ ತುಂಬ ಕೋಪ ಬರ್ತಿದೆ, ಸುಮ್ಮನೆ ಇರಿ ಮಾಮ್ ಅಂತ ಹೇಳ್ತಾಳೆ. ಅಲ್ಲ, ಈ ಭೂಮಿ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಅಂದರೆ ಖುಷಿಲಿದ್ದಾಗ ಇವಳು ಯಾರೋ ಮೇಲಿಂದ ಕೆಳಗೆ ಉದ್ರಿದ್ದಾಳೆ, ಇವಳು ಯಾರೋ ಮನಸ್ವಿ ಅಂತ ಹೇಳಿ ನನಗೆ ತುಂಬ ಕೆಟ್ಟೋಗ್ತು
ತಲೆ ಕೆಟ್ಟೋಗಿದ್ದೆ. ಈ ಅಜ್ಜಿ ಬೇರೆ ಅವಳನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಊಟ ಮಾಡ್ಸೋದು ನನ್ನ ಬಾಕಿ ಇತ್ತು. ಅಷ್ಟು ಮುದ್ದಾಡ್ತಿರ್ತಾರೆ. ಪಕ್ಕದಲ್ಲಿ ನಾನೇ ನಿಂತಿರ್ತೀನಿ, ನನ್ನ ಒಂಚೂರು ಕೇರು ಮಾಡಲ್ಲ. ಅಷ್ಟೊಂದು ಮುದ್ದಾಡ್ತಿರ್ತಾರೆ. ನನ್ನ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ. ಮಮ್ಮಿ ನಿನ್ನ ಹತ್ರ ಗನ್ ಇತ್ತು ತಾನೇ, ಗನ್ ಕೊಡು. ನಾನು ಗನ್ ತೊಗೊಂಡು ಎಲ್ರೂ ಶೂಟ್ ಮಾಡಿಬಿಡ್ತೀನಿ, ಇನ್ನೂ ಅಜ್ಜಿಗೆ ಬಿಟ್ಟು ಇನ್ನೆಲ್ಲರೂ ಶೂಟ್ ಮಾಡಿ ಬಿಸಾಕ್ಬಿಡ್ತೀನಿ ಅಂತ ಹೇಳ್ತಿರ್ತಾಳೆ. ದೇವಿ ಅನ್ನಿದ್ದವಳು, ಸಮಾಧಾನ ಮಾಡ್ಕೊ, ಒಂದು ನಿಮಿಷ ನನ್ನ ಮಾತು ಕೇಳು ಅಂತ ಹೇಳ್ತಾನೆ ಇರ್ತಾಳೆ. ಇಲ್ಲ ಮಮ್, ನನ್ನ ಮಾತು ಕೇಳೋ ಅಷ್ಟು ಪೇಷನ್ಸ್ ನನಗಿಲ್ಲ, ಸುಮ್ಮನೆ ಇರು ಅಂತ ಹೇಳ್ತಾ ಇರ್ತಾಳೆ. ಸ್ವಲ್ಪ ಹೊತ್ತಿರ್ತೆ, ನನ್ನ ಮಾತು ಕೇಳ್ತೇನೆ, ನಿನ್ಗೆ ಹೇಳಿದ್ದು ಅರ್ಥ ಆಗ್ತಿಲ್ವ ಅಂತ ಹೇಳಿದಾಗ, ಇಲ್ಲ ಮಾಮ್ ನನಗೆ ಗನ್ ಬೇಕೇ ಬೇಕು ಅಂತ ಹೇಳಿ ಅವಳು ತುಂಬ ಹಠ ಮಾಡಿ ಗನ್ನ ಎಲ್ಲಿದೆ ಅಂತ ಕೇಳಿ ಅಂತ ಹೇಳಿ ಹುಡುಕ್ತಾನೆ ಇರ್ತಾಳೆ. ಅದಕ್ಕೆ ದೇವಿಯಾನಿಗೆ ತುಂಬ ಕೋಪ ಬರುತ್ತೆ. ನಿನಗೆ ಹೇಳೋದು ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವ, ಗನ್ ಅಲ್ಲೆಲ್ಲೂ ಇಲ್ಲ, ಒಂದು ನಿಮಿಷ ಕೇಳು ನನ್ನ ಮಾತು ಅಂತ ಹೇಳ್ತಾ ಇರ್ತಾಳೆ. ಇಲ್ಲ ಮಮ್ ನನಗೆ ಬೇಕೇ ಬೇಕು ಗನ್ನು, ನಾನು ಶೂಟ್ ಮಾಡಾಕ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅವಳು ಒಂದು ಬಾರಿಸ್ತಾಳೆ. ದೇವಿಯಾನಿ ಕೂಡ ಕೆನ್ನೆಗೆ ಒಂದು ಬಾರಿಸ್ತಾಳೆ. ಒಂದು ನಿಮಿಷ ಇರು, ಹೇಳೋ ತನಕ ಕೇಳು ಅಂತ ಹೇಳ್ತಾ ಇರ್ತಾಳೆ. ದೇವಿಯಾನಿ ಆವಾಗ ನಿಜ ಹೇಳ್ತಾಳೆ, ನಾನು ಡೂಪ್ಲಿಕೇಟಾಗಿ ಮನಸ್ವಿನ ಕರೆಸಿರೋದು ಅಂತ ಹೇಳಿದಾಗ ಫುಲ್ಲು ಶಾಕಲ್ಲಿ ನೋಡ್ತಾ ಇರ್ತಾಳೆ. ಸಂಚಿಕೆಯಲ್ಲಿ ಮುಕ್ತ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.